ಬಾಗಲಕೋಟೆ ಜಿಲ್ಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಹುನಗುಂದ ಇವರ ಸಹಯೋಗದಲ್ಲಿ ತಾಲೂಕಾ ಮಟ್ಟದ ಸ್ಕೌಟರ್ಸ್ ಗೈಡರ್ಸ್ ಸಮಾವೇಶವು ದಿನಾಂಕ ಜನವರಿ 30, 2025 ರಂದು ಅಪರಾಹ್ನ 12:30 ಹುನಗುಂದ ಪಟ್ಟಣದ ವಿಜಯ ಮಹಾಂತೇಶ ಉಚಿತ ಪ್ರಸಾದ ನಿಲಯದ ಸಭಾಂಗಣದಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ತಾಲೂಕಾ ಉಪಾಧ್ಯಕ್ಷರಾದ ಮಹಾಂತೇಶ ವಾರಿಯರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸ್ಕೌಟ್ ಮಾಸ್ಟರ್ಗಳಾದ ಡಿಎಂ ಕಠಾರಿಯರು, ಪ್ರಾಸ್ತಾವಿಕ ಪರ ಜಿಲ್ಲಾ ಸಂಘಟಕರಾದ ಪ್ರಮೋದ ಚೌಗಲೆ ಹಾಗೂ ಇಳಕಲ್ಲ ಶಿಕ್ಷಕರ ತರಬೇತಿಯ ಡಯಟ್ ಕಾಲೇಜಿನ ಉಪನಿರ್ದೇಶಕರಾದ ಬಿಕೆನಂದನೂರರು, ಮುಖ್ಯ ಅತಿಥಿಗಳ ಪರ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೆದಾರರು, ಉದ್ಘಾಟನಾಪರ ಹಾಗೂ ಅಪ್ಪು ಆಲೂರರು ಮತ್ತು ತಾಲೂಕಾ ದೈಹಿಕ ಪರವೀಕ್ಷಕರಾದ ಎಸ್ಟಿ ಪೈಲರು ಅತಿಥಿಗಳ ಪರ ಹಾಗೂ ಮಹಾಂತೇಶ ವಾರಿಯರು ಅಧ್ಯಕ್ಷೀಯ ಪರಮಾತುಗಳನ್ನಾಡಿ 1907 ರಲ್ಲಿ ಇಂಗ್ಲೆಂಡಿನ ಬ್ರೌನ್ಸಿ ಲ್ಯಾಂಡಿನಲ್ಲಿ ಸೇನೆಯ ಮೇಜರ್ ಜನರಲ್ ಆಫ್ ಲಾರ್ಡ ಬೇಡನ ಪೋವೆಲ್ನಿಂದ ವಿಶೇಷವಾಗಿ ಮಕ್ಕಳ ವ್ಯಕ್ತಿತ್ವ ವಿಕಸನ, ಸ್ವತಂತ್ರ ಜೀವನ ನಿರ್ವಹಣೆ ಕೌಶಲ್ಯ ಹಾಗೂ ದೇಶಭಕ್ತಿ, ದೇಶವನ್ನು ಸಶಕ್ತಗೊಳಿಸುವ, ಮಾನವೀಯ ಮೌಲ್ಯಗಳನ್ನು ಬೆಳೆಸುವ, ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡುವ ಮತ್ತು ಮಹತ್ವದ ಸಂಘಟನಾ ಶಕ್ತಿಯ ಆಶಯದೊಂದಿಗೆ ಸ್ಥಾಪನೆಗೊಂಡಿದ್ದರ ಬಗ್ಗೆ ಪ್ರಸ್ತಾಪಿಸಿದರು. ನಂತರ 20 ಹುಡುಗರೊಂದಿಗೆ ಪ್ರಾಯೋಗಿಕವಾಗಿ ಶಿಬಿರ ನಡೆಸಿ ಕಾಲಕ್ರಮೇಣ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನೊಡೆಯರರ ಕಾಲಾವಧಿಯಲ್ಲಿ ಬೆಂಗಳೂರಿನಲ್ಲಿ 1909 ರಲ್ಲಿ ಕ್ಯಾಪ್ಟನ್ ಟಿ.ಎಚ್. ಬೇಕರರವರಿಂದ ಪ್ರಾರಂಭವಾಗಿ ಅಧಿಕೃತವಾಗಿ ಭಾರತ ದೇಶದಲ್ಲಿ ಏಕೀಕೃತ ಸಂಸ್ಥೆಯಾಗಿ ನವೆಂಬರ್ 7, 1950 ರಲ್ಲಿ ಹೊರಹೊಮ್ಮಿದಿತಿಹಾಸವನ್ನು ಪ್ರಸ್ತಾಪಿಸಿದರು. ನಂತರ ಸದ್ಯ 216 ದೇಶಗಳಲ್ಲಿ ಈ ಸಂಸ್ಥೆ ಸಕ್ರಿಯವಾಗಿ 30 ಲಕ್ಷ ಜನರ ಸ್ಕೌಟ್ಸ್ ಮತ್ತು ಗೈಡಿನ ಕಾರ್ಯನಿರ್ವಹಣೆ ಹಾಗೂ 5 ಕೋಟಿಗೂ ಹೆಚ್ಚು ಮಕ್ಕಳು ಈ ಸಂಸ್ಥೆಯಲ್ಲಿ ಕ್ರಿಯಾಶೀಲವಾಗಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಂಕಿ ಸಂಖ್ಯೆ ಬಗ್ಗೆ ಮಾಹಿತಿ ನೀಡುತ್ತಾ ಯಾವುದೇ ಪ್ರತಿಫಲ ಮತ್ತು ಸ್ಥಾನಮಾನಾಪೇಕ್ಷಿಸುವ ಈ ಸಂಸ್ಥೆಯ ಕಾರ್ಯವಲ್ಲ. ಹಾಗಾಗಿ ಸಮಾಜದಲ್ಲಿನ ಗಣ್ಯಮಾನ್ಯರ ಹಾಗೂ ದಾನಿಗಳಿಂದ ಆರ್ಥಿಕ ನೆರವಿನ ಸಹಭಾಗಿತ್ವದಲ್ಲಿ ಮಕ್ಕಳಲ್ಲಿ ದೇಶಾಭಿಮಾನ ಮತ್ತು ಸಮಾಜ ಸೇವಾ ಮನೋಭಾವನೆ ಬೆಳೆಸುವಲ್ಲಿ ಒಂದು ಆಂದೋಲನ ಸ್ವರೂಪವಾಗಿ ಶಾಲಾ ಮಕ್ಕಳಲ್ಲಿ ಬೆಳೆಸುವಂತಹ ಕೆಲಸ ಸ್ಕೌಟ್ ಮಾಸ್ಟರ್ಗಳ ಕೆಲಸವಾಗಬೇಕೇ ಹೊರತು ಕಾಟಾಚಾರದ ಪ್ರವೃತ್ತಿಯಾಗಬಾರದೆಂದು ಕಿವಿಮಾತು ಹೇಳಿದರು. ಆದರೆ ಸದ್ಯ ನಮ್ಮ ಹುನಗುಂದ ತಾಲೂಕು ಮಟ್ಟದಲ್ಲಿ ಈ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ನಡೆಯದಿರುವ ಬಗ್ಗೆ ಮತ್ತು ಹೆಚ್ಚಿನ ಶಿಕ್ಷಕರು ಪಾಲ್ಗೊಳ್ಳದಿರುವುದು, ನಿರಾಸಕ್ತರಾಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ನಂತರ ದಿವಂಗತ ಮುಖಂಡರಾದ ಬಿ.ವಿ. ಪಾಟೀಲರು 20 ವರ್ಷಗಳ ಕಾಲ ತಾಲೂಕಾಧ್ಯಕ್ಷರಾಗಿ ನೀಡಿದ ಅನುಪಮ ಸೇವೆಯನ್ನು ಸ್ಮರಿಸಿದರು. ಒಟ್ಟಿನಲ್ಲಿ ಸರ್ವರನ್ನು ಒಳಗೊಂಡು ತನ್ಮೂಲಕ ನಿಸ್ವಾರ್ಥ ಸೇವೆಗೆ ಮುಂದಾಗುವಂತೆ ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಸ್ಕೌಟ್ಸ್ ಮಾಸ್ಟರ್ಗಳಾದ ಸಿವಾಯ್ಕುರಿ, ಬಿಜಿ ಹೊಸಮನಿ, ವಿಎನ್ ಪಾಟೀಲರು ವೇದಿಕೆ ಹಂಚಿಕೊಂಡರೆ, ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿ, ಈ ಸಂಸ್ಥೆಯ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳಾದ ಬಿಎಸ್ ಗಡ್ಡಿ ಹಾಗೂ ಮುಖ್ಯ ಅತಿಥಿಗಳಾಗಿ ಎಸ್.ಎಸ್. ನಾರ, ಎನ್.ವಿ. ಅಳ್ಳಿಗುತ್ತಿ, ಐ.ಬಿ. ಆದಾಪುರ, ಸಿದ್ರಾಮಪ್ಪ ದೇಸಾಯಿ, ಎಂ.ವಿ. ಪಲ್ಲೇದರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಸ್ಕೌಟ್ಸ್ ಮಾಸ್ಟರ್ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. हमें परमात्मा देना, दया करना हमारी आत्मा में शुद्धता देना, हमारे प्राण में आओ प्रभु, आंखों में बस जाओ, अंधेरे दिल में आकर के परम ज्वालो प्रेम की गंगा, दिलों में प्रेम का सागर, हमें आकर्ष कर प्रभु रहना सिखा देना, हमारे हमारा धर्म हो सेवा, सदा ईमान हो सेवा, ओ सेवक चरण बना देना, वतन के वास्ते जीना, वतन के वास्ते मरना, वतन पर जान फिदा करना, प्रभु हमको सिखा देना, दया कर दान भक्ति का हमें परमात्मा देना, दया करना हमारी आत्मा में शुद्धता देना. ಸಮಾವೇಶವನ್ನು ಇಲ್ಲಿ ಹಮ್ಮಿಕೊಂಡಿದೆ. ತರಬೇತಿ ಮತ್ತು ಸಮಾವೇಶದ ಉದ್ದೇಶ
ನಾವೆಲ್ಲ ತರಬೇತಿ ಹೊಂದಿ ನಮ್ಮ ಶಾಲೆಯಲ್ಲಿ ನಾವು ಯೂನಿಟ್ಗಳನ್ನು ಮಾಡಿ ಅನೇಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀವಿ. ತಮಗೆಲ್ಲ ಹಾಗೆ ಸ್ಕೌಟ್ ಮತ್ತು ಗೈಡ್ ಇದು 1907ರಲ್ಲಿ ಸರ್ ಬೇಡನ್ ಪಾವೆಲ್ ಅವರ ಒಂದು ಮಹತ್ವಾಕಾಂಕ್ಷೆಯ ಸಂಘಟನಾ ಶಕ್ತಿಯಿಂದ ರೂಪುಗೊಂಡಿರ್ತಕ್ಕಂಥದ್ದು ಕೇವಲ 20 ಮಕ್ಕಳಿಂದ ಪ್ರಾರಂಭವಾಗಿ ಇವತ್ತು 216 ದೇಶಗಳಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ನಿಜಕ್ಕೂ ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಸಂಸ್ಥೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸುಮಾರು 30 ಲಕ್ಷ ಸ್ಕೌಟ್ ಮತ್ತು ಗೈಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಬೆಳೆದು ಬಂದಿರತಕ್ಕಂತಹ ಈ ಸ್ಕೌಟ್ ಮತ್ತು ಗೈಡ್ ಸಂಸ್ಥೆಯ ನಾವೆಲ್ಲರೂ ಇದರ ಒಂದು ಅಂಗವಾಗಿ, ಇದರ ಒಬ್ಬ ಸದಸ್ಯರಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗೆಲ್ಲರಿಗೂ ಬಹಳ ಹೆಮ್ಮೆ ಆಗ್ತದೆ. ಈ ಸರೋವರ ಆ ಪ್ರಾಕೃತಿಕ ಒಂದು ಏನು ವೈಭವದ ಮಧ್ಯೆ ಆ ಮಕ್ಕಳನ್ನು ನಾವು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಸಿ ಅವರಲ್ಲಿ ಸೇವಾ ಮನೋಭಾವನೆ ಬೆಳೆಸ್ತೀವಿ, ಸ್ವಾವಲಂಬಿ ಜೀವನವನ್ನು ಮಾಡೋದನ್ನು ಕಲಿಸ್ತೀವಿ, ಅವರೆಲ್ಲ ಆತ್ಮವಿಶ್ವಾಸದಿಂದ ಇರೋದನ್ನು ಕಲಿಸ್ತೀವಿ, ಜೊತೆಗೆ ಅವರಲ್ಲಿ ರಾಷ್ಟ್ರ ಪ್ರೇಮವನ್ನು ಬೆಳೆಸ್ತೀವಿ. ಇಂತಹ ಈ ಸಂಸ್ಥೆಯ ನಾವು ಅಂಗವಾಗಿ ಅದರ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರೋದು ನಾವೆಲ್ಲರೂ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ತೆಗೆದುಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಿದೆ. ಈ ಕೆಲಸ ಮಾಡಿದರೆ ನಮಗೆ ಲಾಭ ಸಿಗುತ್ತೆ ಅನ್ನುವಂಥದ್ದು, ಅಥವಾ ಈ ಕೆಲಸ ಮಾಡಿದರೆ ನಮಗೆ ರೆಮ್ಯುನರೇಷನ್ ಸಿಗುತ್ತಂತ, ಈ ಕೆಲಸ ಮಾಡಿದರೆ ನಮಗೆ ಒಂದು ಸ್ಥಾನ ಸಿಗುತ್ತೆ, ಒಂದು ಗರಿಮೆ ಸಿಗುತ್ತೆ ಅನ್ನೋದು ಈಗ ಯಾವ ಹಂತದಲ್ಲಿ ಯಾವ ರೀತಿ ಪ್ರಾರಂಭ ಮಾಡಿರುವಂತೆ ಈಗಾಗಲೇ ಪ್ರಸ್ತಾವನೆ ಇದನ್ನು ಸಂಘಟನೆ ಮಾಡಿದ್ದೇವೆ. 10-15 ರಾಷ್ಟ್ರಗಳಲ್ಲಿ ಇದು ಅಸ್ತಿತ್ವದಲ್ಲಿದೆ. ಎಷ್ಟು ಮಕ್ಕಳ ಸ್ಪೋರ್ಟ್ ರೇಸ್ನಲ್ಲಿ ಭಾಗವಹಿಸಿದಾಗ ಲೆಕ್ಕ ತೆಗೆದುಕೊಂಡ್ರೆ ಅಗಾಧಾಗುತ್ತೆ. ಕೋಟ್ಯಾಂತರ ಲೆಕ್ಕ. ಇದು 5 ಕೋಟಿ ಮಕ್ಕಳಿದ್ದಾರೆ. ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿ ಬಂದದ್ದು ಒಡೆಯರ ಕಾಲದಲ್ಲಿ. ಅವು ಮಹಾರಾಜರು ಅವಕಾಶ ಮಾಡಿಕೊಟ್ಟಾಗ, ಇದಕ್ಕೆ ಆದ್ಯತೆ ಕೊಟ್ಟಾಗ ಕರ್ನಾಟಕದಲ್ಲಿ ಇದು ಒಳ್ಳೆಯ ರೀತಿಯಿಂದ ಬೆಳವಣಿಗೆ ಕಾರಣ ಆಯಿತು. ಸದಾ ಶ್ರೇಣಿಗಳನ್ನೆಲ್ಲರೂ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ನಡೆದಿರುವಂಥ ಎಲ್ಲ ಸ್ಪೋರ್ಟ್ಸ್ ಗೈಡ್ಸ್ ಮಾಸ್ಟರ್ ಅವರು ಬಹುಶಃ ಸಾಹೇಬ್ ಹೇಳಿದ್ರು ಒಂದು ತಾಲೂಕಿಂದ ಸರಿಯಾಗಿ ರೆಸ್ಪಾನ್ಸ್ ಬರಲಿಲ್ಲ ಅಂತ ಹೇಳಿ. ಕೆಲವೊಂದಿಷ್ಟು ಕಾರಣಗಳಿಂದ ಇರುವಂಥ ಮುಖ್ಯಸ್ಥರ ಒಂದು ತೊಂದರೆಯಿಂದ ನಮ್ಗೆ ಆಗಿತ್ತು. ಅದಕ್ಕೆ ಈಗ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಮತ್ತೆ ಅವರು ಎಲ್ಲರೂ ಸೇರಿಕೊಂಡು ಈ ಸ್ಕೌಟ್ಸ್ ಗೈಡ್ಸ್ ಅಂತಕ್ಕಂಥದ್ದು ಎಲ್ಲರ ಜೊತೆಯನ್ನ ಕರ್ಕೊಂಡು ಹೋಗಿ ಎಲ್ಲರನ್ನೂ ನಮ್ಮ ವ್ಯವಸ್ಥೆಯ ಹೊರಗಿರುವಂಥವ್ರು ಒಳಗಿರುವಂಥವ್ರು ಎಲ್ಲರನ್ನೂ ಕರ್ಕೊಂಡು ಆ ಮಕ್ಕಳಲ್ಲಿ ದೇಶಾಭಿಮಾನವನ್ನು ಬೆಳೆಸುವಂಥದ್ದು, ಸೇವಾ ಮನೋಭಾವನೆಯನ್ನು ಬೆಳೆಸುವಂಥದ್ದು. ಅದಕ್ಕೆ ನಾವು ಪ್ರಾರಂಭದೊಳಗೆ ಅದಕ್ಕೆ ಆಗಿರುವಂಥ ಸ್ಕೌಟ್ಸ್ ಗೈಡ್ಸ್ನ ಒಂದು ಪ್ರಾರ್ಥನೆಯನ್ನು ಹೇಳ್ತೀವಿ. ಆ ಪ್ರಾರ್ಥನೆ ಬರೀ ಬಾಯ್ಪಾಟ್ ಮಾಡಿ ಹೇಳೋದಕ್ಕಲ್ಲ, ನಮ್ಮನ್ನು ಬಳಿ ಎಚ್ಚರಿಸುತ್ತೆ. ಹಮಾರ ಕರ್ಮ ಹೋ ಸೇವಾ, ಹಮಾರ ಧರ್ಮ ಹೋ ಸೇವಾ. ನನ್ನ ಧರ್ಮನೇ ಸೇವೆ ಆಗೈತಿ, ನನ್ನ ಕರ್ಮನೂ ಸೇವೆ ಆಗೈತಿ ಅಂತ ಅನ್ನುವಂಥದ್ದು ಈಗಿನ ಕಾಲದೊಳಗೆ ಈಗಿನವ್ರಿಗೆ ಎಲ್ಲರಿಗೂ ಬೇಕಾಗಿರುವಂಥ ಅತ್ಯಂತ ಅವಶ್ಯಕವಾದಂಥ ಗುಣ. ಇಲ್ಲಾಂದ್ರೆ ದಾರಿಯಲ್ಲಿ ಯಾಕಂದ್ರೆ ಏನೋ ತೊಂದರೆ ಆಗೈತೆ ಅಂತಂದ್ರೆ ನಾವು ನೋಡಿ ಸುಮ್ಮನೆ ಹೋದ್ವಿ ಅಂತಂದ್ರೆ ಅಲ್ಲಿ ಎಲ್ಲೋ ಕಡೆ ಮಾನವೀಯತೆ ಇಲ್ಲ. ಹಂಗೆ ನಾವು ಅದೊಂದೇನೋ ಹಾಗೆ ಕೂಡ ಯಾರೋ ನೋಡ್ಕೊತಾರ ಫೋನ್ ಆಗದೆ ನೋಡ್ಕೊಳ್ಳುವಂಥದ್ದು, ನಮ್ಮ ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡುವಂಥದ್ದು, ಮಾನವೀಯ ಮೌಲ್ಯಗಳನ್ನು ಹೆಚ್ಚು ಮಾಡುವಂಥದ್ದು, ಈ ಎಲ್ಲ ಇದನ್ನು ಬಳಸ್ಕೊಂಡು ಇವತ್ತು ಚಳುವಳಿ ಆಗೈತಿ. ಚಳುವಳಿಯಿಂದ ಪ್ರಾರಂಭ ಆಗಿರುವಂಥದ್ದು. ಅಂತಹ ಚಳುವಳಿಯ ಒಂದು ಭಾಗಿದಾರರಾಗಿ ನಾವು ಇವೆಲ್ಲರಲ್ಲಿ ಸೇರ್ಕೊಂಡಿರಲ್ಲ. ಬಹುಶಃ ಹೆಮ್ಮೆ ಪಡಬೇಕು, ನಾವು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ. ನಮಗೆಲ್ಲರಿಗೂ ಬೇಕಾದಂತಹ ಸಿದ್ಧಾರ್ಥಗಳು ಬಹಳಷ್ಟು ಕಾರಣಗಳಿಂದ ಎಲ್ಲರಿಗೂ ಸಭೆಗಳನ್ನು ಮಾಡಿ ನಿರಂತರವಾಗಿ ಸ್ಕೂಲ್ ಮೀಟಿಂಗ್ಗಳನ್ನು ಮಾಡ್ತಾ ಇಲ್ಲ ನೀವು ಆಕ್ಟಿವಿಟಿ ಮಾಡಿ ಅಂತ ಹೇಳಿ ಗುರುತಿಸಿ. ಯಾಕಂದ್ರೆ ನಾವೇನು ಚಟುವಟಿಕೆಗಳನ್ನ ಮಾಡ್ತೀವಿ, ಏನು ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಮಕ್ಕಳಿಗೆ ಯಾವ ರೀತಿಯಾಗಿ ಒಂದು ರಾಜ್ಯ ಪುರಸ್ಕಾರ, ರಾಷ್ಟ್ರಪತಿಗಳ ಪುರಸ್ಕಾರವನ್ನು ಕೊಡಿಸಬೇಕು ಅನ್ನೋದ್ರ ಬಗ್ಗೆ
ಯಾಕಂದ್ರೆ ಮಕ್ಕಳಿಗೆ ಎಲ್ಲರೂ ಕೂಡ ಯೂನಿಟ್ಗಳನ್ನ ರನ್ ಮಾಡ್ತಾ ಇರಲಿಲ್ಲ, ಎಲ್ಲರೂ ಕೂಡ ಪರಿಪೂರ್ಣತೆಯನ್ನು ಪಡೆದಿರಲಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಈ ಒಂದು ಸಮಾವೇಶ ಬರಬೇಕಾದ್ರೆ ಯಾವಾಗಲೂ ಮರದೇ ಇದ್ದಾಗೆ ಸಂಪೂರ್ಣ ಸಮವಸ್ತ್ರದೊಂದಿಗೆ ಬರಬೇಕು. ಅದು ಬಹಳ ಇಂಪಾರ್ಟೆಂಟ್. ಬಹಳ ಆಲೋಚನೆಯನ್ನು ಮಾಡ್ತಿರ್ತಾರೆ. ಅದಕ್ಕೆ ನಾವೆಲ್ಲರೂ ಯುವಕರಿದ್ದೀವಿ, ಯುವತಿಯರಿದ್ದೀವಿ. ಅದಕ್ಕೆ ದಯವಿಟ್ಟು ಏನು ಮಾಡಿ, ಯಾವುದೇ ಕಾರಣಕ್ಕೂ ನಿಮ್ಮ ಶಾಲೆಗಳಲ್ಲಿ ನೀವೇನು ಒಂದು ಘಟಕವನ್ನು ಪ್ರಾರಂಭ ಮಾಡಲು ಏನು ತೊಂದರೆಗಳನ್ನ ತಿಳಿಸಿದ್ರೆ ಆ ತೊಂದರೆಗಳನ್ನ ನಾವು ನೋಡ್ಕೊಂಡು ಒಂದು ಸಾಯಂಕಾಲ ನಾವು ಹಿಡಿಯುವ ಮುಂದೆ ಇರ್ತೀವಿ ನಾವು. ಅದಕ್ಕೆ ದಯವಿಟ್ಟು ಏನು ಮಾಡ್ರಿ, ಈ ಒಂದು ಊಟ ಆಲೋಚನೆ ಯಾರೂ ಹೋಗ್ಬೇಡ್ರಿ. ಎಲ್ಲರೂ 1 ಅವರ್ ಇಟ್ಕೊಂಡು ನಿಮ್ಮ ಇಂಡಿವಿಜುವಲ್ ಏನೇನದಾವ ಎಲ್ಲೋ ಸಮಸ್ಯೆಗಳನ್ನ ನಾನು ಪಡೆದುಕೊಟ್ರೆ ಅಂದರೆ ನಾನು ಇವತ್ತು ಮುಂದೆ ಯಾವ ರೀತಿಯಾದಂಥ ಚಟುವಟಿಕೆಗಳಿಗೆ ಮಾಡಿಸೋದ್ರಿಂದ ಏನು ಪರಿಣಾಮ ಆಗ್ತದೆ ಅನ್ನುವಂಥದ್ದು ಒಂದೆರಡು ಮಾತುಗಳಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಒಂದು ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆಯ ಸಂಸ್ಥಾಪಕರು ಬೇಡನ್ ಕೋಯೆನ್ ಅನ್ನೋರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಇದು ವಿಶ್ವದ 216 ರಾಷ್ಟ್ರಗಳಿಂದ ಮನ್ನಣೆ ಪಡೆದಂತಹ ಸಂಸ್ಥೆಯಾಗಿದೆ. ವಿಶ್ವದ 216 ರಾಷ್ಟ್ರಗಳಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಭಾರತದಲ್ಲಿ 1907ರಲ್ಲಿ ಪ್ರಾರಂಭವಾಗಿ ಭಾರತದಲ್ಲಿ ಇಂದು 54 ದಶಲಕ್ಷಕ್ಕೂ ಹೆಚ್ಚು ಬಾಲಕ ಬಾಲಿಕೆಯರು ಈ ಒಂದು ಸಂಸ್ಥೆಯ ಒಂದು ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ. ಅಲ್ಲದೆ ಏಷ್ಯಾದಲ್ಲೇ ಅತಿ ಹೆಚ್ಚು ಸ್ಕೌಟ್ ಆ್ಯಂಡ್ ಗೈಡ್ಸ್ ಸಂಸ್ಥೆಗಳೇನಪ್ಪ ಅಂದ್ರೆ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಈ ಒಂದು ಸಂಸ್ಥೆ ಯಾವುದೇ ಧರ್ಮ, ಜಾತಿ, ವರ್ಣ, ಭೇದ ಭಾವದಿಲ್ಲದಂಥ ಒಂದು ಸಂಸ್ಥೆಯಾಗಿದೆ. ಇದು ವಿಶ್ವ ಮಾನವ ಕಲ್ಯಾಣಕ್ಕಾಗಿ ಹುಟ್ಟಿಕೊಂಡಂತಹ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಇದರ ಧ್ಯೇಯೋದ್ದೇಶ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳ ದೈಹಿಕ, ಮಾನಸಿಕ, ಬೌದ್ಧಿಕ, ಸಾಮಾಜಿಕ, ಆಧ್ಯಾತ್ಮಿಕವಾಗಿ ಮಗುವನ್ನು ವಿಕಾಸಗೊಳಿಸುವುದೇ ಇದರ ಮುಖ್ಯವಾದಂಥ ಉದ್ದೇಶ ಆಗಿದೆ. ಮಗುವಿನ ಮನೆ, ಶಾಲೆ ಪೂರೈಸದ ಅಗತ್ಯತೆಗಳನ್ನು ಈ ಪೂರೈಸುವುದ ಸಂಸ್ಥೆ ಏನಪ್ಪ ಅಂತಂದ್ರೆ ಈ ಒಂದು ಸಂಸ್ಥೆಯಾಗಿದೆ. ಸ್ಕೌಟ್ ಆ್ಯಂಡ್ ಗೈಡ್ಸ್ ಆಧಾರ ಅಂಶಗಳು ಅಂತಂದ್ರೆ ಚಾರಿತ್ರ್ಯ, ಮೌಲ್ಯ, ಬುದ್ಧಿಶಕ್ತಿ, ಕರಕುಶಲ, ಸೇವಾ ಮನೋಭಾವನೆ ಮಗುವಿಗೆ ಕಲಿಸುವ ಒಂದು ಸಂಸ್ಥೆಯಾಗಿದೆ. ಮಕ್ಕಳನ್ನು ಜವಾಬ್ದಾರಿಯುತವಾಗಿ, ಆರೋಗ್ಯಕರವಾಗಿ, ಸತ್ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡುವುದೇ ಈ ಒಂದು ಸಂಸ್ಥೆಯ ಉದ್ದೇಶ. ಆರೋಗ್ಯದಾಯಕ ಅಭ್ಯಾಸಗಳು, ದಿನನಿತ್ಯ ಜೀವನದಲ್ಲಿ ಬೇಕಾದ ಉಪಯುಕ್ತವಾದಂಥ ಕೌಶಲ್ಯಗಳನ್ನು, ತನ್ನ ಸಹಚರರಿಗೆ ಸೇವೆ ಸಲ್ಲಿಸುವ ಜವಾಬ್ದಾರಿಗಳನ್ನು, ವರ್ತನೆಗಳನ್ನು, ಪ್ರಾಮಾಣಿಕತೆಯನ್ನು ಮೊದಲಾದ ಸದ್ದುಗಳನ್ನು ಕಲಿಸುವಂಥ ಸಂಸ್ಥೆ ಇದಾಗಿದೆ. ಅಲ್ಲದೆ ವ್ಯಕ್ತಿಯ, ಮಗುವಿನ ವ್ಯಕ್ತಿತ್ವ ವಿಕಸನ, ನಾಯಕತ್ವ ಗುಣ, ವಿರಾಮದ ಸದುಪಯೋಗ, ಉತ್ತಮ ಜೀವನ, ಸಮಾಜದ ಬಗ್ಗೆ ಕಾಳಜಿ, ಕರ್ತವ್ಯ ನಿಷ್ಠೆ, ಸಮಾಜದ ಆದರ್ಶ ವ್ಯಕ್ತಿಯನ್ನು ಕಲಿಸುವಂತಹ ಒಂದು ಸಂಸ್ಥೆಯಾಗಿದೆ. ಇಲ್ಲೇ ಪದಾಧಿಕಾರಿಗಳು ಸೇರಿ ಇದರ ಬಹಳ ವೈಭವದಿಂದ ನಾವು ನಡೆಸಿಕೊಂಡು ಬಂದಿರತಕ್ಕಂಥ ಕಾಲಗಳನ್ನು ನಾನು ನೆನೆಸಿಕೊಳ್ಬೇಕಾಗ್ತದೆ. ಅವ್ರಿಗೆ ಗೊತ್ತದ ಗಣೇಶ್, ಈ ಹಾಲ್ ತುಂಬಿರ್ತೈತೆ, ಅಷ್ಟೊಂದು ತರಬೇತಿ ಹೊಂದಿರತಕ್ಕಂಥ ಶಿಕ್ಷಕರು ಭಾಗವಹಿಸ್ತಿದ್ರು. ನಾವು ಅವ್ರ ತರಬೇತಿಯನ್ನು ಕೊಟ್ಟಿದ್ವಿ. ಕೂಡಲ ಸನ್ಮಾನ ಹೊಂದುವಂಥ ಬಹಳಷ್ಟು ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಭಾಗವಹಿಸಿದ್ವಿ. ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟು ಇದಕ್ಕೆ ತಾನೇ ಒಬ್ಬ ವಿದ್ಯಾರ್ಥಿಯನ್ನ ಇಡೀ ಜೀವಮಾನದಲ್ಲಿ ಸಮರ್ಥ ರೀತಿಯಿಂದ ಬದುಕುವಂತೆ ತಯಾರು ಮಾಡತಕ್ಕಂಥ ಶಕ್ತಿ ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಐತೆ ಅಂತಕ್ಕಂಥ ಮಾತನ್ನು ಅಂತಂದ್ರೆ ಬಾಲ್ಯದಲ್ಲಿ ಬದುಕುವಂತಹ ಎಂಥದ್ದೇ ಪರಿಸ್ಥಿತಿಯಲ್ಲಿ, ಎಂಥದ್ದೇ ಸಂದರ್ಭದಲ್ಲಿ ಬದುಕುವಂತಹ ಒಂದು ಕಲೆಯನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಕಲೆಯನ್ನು ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆ ಮಗನಿಗೆ, ಆ ಮಗುವಿಗೆ, ಆ ಮಗಳಿಗೆ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥದ್ದು, ಆ ಸಂದರ್ಭಗಳನ್ನು ನಿಭಾಯಿಸ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಆ ಕಾರಣಕ್ಕಾಗಿ ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸನ್ನು ನಿರಂತರವಾಗಿ ನಾವು ನಡೆಸ್ಕೊಂಡು ಬರಬೇಕು. ಒಂದು, ಇದಕ್ಕಿರ್ತಕ್ಕಂಥ ಸಮಸ್ಯೆ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಇನ್ನು ಮುಂದಿನ ದಿನಮಾನಗಳಿಗೆ ಅಂತ ತಿಳ್ಕೊಂಡು ಹೇಳಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ನಾನು ಅಧ್ಯಕ್ಷನಾಗಿ ಈ ಸಂಸ್ಥೆಗೆ ಆ ಹಣಕಾಸಿನ ನೆರವನ್ನು ನಾನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಅದು ಸಹೋದರಿಯರಿಗೆ ವಿನಂತಿ ಮಾಡಿಕೊಡ್ತೇನೆ. ಗೊತ್ತು, ನೀವು ಗ್ರೂಪನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳು ಓದೋ ಭಾಳ ವಜ್ಜೆ ಇರ್ತೈತೆ. ನೀವು ಅದಕ್ಕೆ ಯೂನಿಫಾರ್ಮ್ ತೊಗೊಂಬರ್ಬೇಕು, ನೀವು ಶೂಸ್ ತರಬೇಕು, ಇನ್ನೊಂದು ತರಬೇಕಂದ್ರೆ ಭಾಗವಹಿಸ್ಲಿಕ್ಕೆ ಇಚ್ಛೆ ಪಡೋದಿಲ್ಲ.
ಆ ಸಂದರ್ಭದೊಳಗೆ ಏನು ಮಾಡ್ಬೇಕಂದ್ರೆ ಹಳ್ಳಿಯಾಗ ನಮ್ಮಂಥವ್ರು ಇರ್ತೀವಿ, ಬಿಳೆ ಶರ್ಟು ಪ್ಯಾಂಟ್ ಹಾಕ್ಕೊಂಡು ಅಗದಿ ಟಾಪ್ ಟಿಪ್ನಾಗ ಅಡ್ಡಾಡ್ತಿರ್ತೀವಿ. ಅವ್ರು ಹೋಗಿ ನೀವು ಭಾಳ ಚಂದ ಒಂದು 2 ಮಾತು ಮಾತಾಡ್ಬೇಕು. ಭಾಳ ಕನಿಷ್ಠ ಒಂದು 10 ಕೊಡ್ತೀವಿ. ನಮ್ಮ ಸಹೋದರ ಸಹೋದರಿಯರು ಏನಿರ್ತಾರೆ ಕಡಿಮೆ ಮಾಡಿ ಅವ್ರು ಮನವೊಲಿಸಿಕೊಂಡು ಗ್ರೂಪ್ ತಯಾರು ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಇದ್ದಾಗ್ಯೂ ಕೂಡ ಇದು ನಮ್ಮ ದೇಶ ಪ್ರೇಮವನ್ನು ಹುಟ್ಟು ಹಾಕುವುದರೊಂದಿಗೆ ಇಂದಿನ ಕಾಲಘಟ್ಟದಲ್ಲಿ ಇದರ ಅವಶ್ಯಕತೆ ಯಾಕೈತೆ ಅಂತ ಒಂದು ಮಾತು ಹೇಳ್ಬಿಡ್ತೀನಿ. ಅಂತಂದ್ರೆ ಅವಸರದಾಗ ಬದುಕೈತಿ. ಇವೆಲ್ಲ ಅವಸರ ಹುಟ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಕೈಯಾಗಿಲ್ಲ. ಪ್ರತಿಯೊಂದನ್ನು ಶಿಸ್ತಿನಿಂದ ಅಚ್ಚುಕಟ್ಟಾಗಿ ಎದುರಿಸ್ತಕ್ಕಂಥ ಶಕ್ತಿಯನ್ನು ಅವ್ರು ಬೆಳೆಸ್ಕೊಳ್ತಾರೆ. ಆ ಕಾರಣಕ್ಕಾಗಿ ಆ ಗ್ರೂಪ್ಗಳನ್ನು ನೀವು ತಯಾರು ಮಾಡಲಿಕ್ಕೆ ಪ್ರಾರಂಭ ಮಾಡಿ ನಮ್ಮಿಂದ, ನಮ್ಮ ಸಂಸ್ಥೆಯಿಂದ ಏನು ಸಹಾಯ ಸಹಕಾರ ಬೇಕಾಗ್ತದೆ ನಾವು ಬೇಕಂದ್ರೆ ಬರ್ತೀವಿ. ಆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಉಪಾಧ್ಯಕ್ಷರು, ನಾವು, ನಮ್ಮ ಕಾರ್ಯದರ್ಶಿಗಳೆಲ್ಲರೂ ಬಂದು ಅವರಿಗೆ ಏನೇನು ಅನುಕೂಲತೆಗಳನ್ನು ಎಲ್ಲ ದೃಷ್ಟಿಯಿಂದ ಕೊಡಿಸ್ಲಿಕ್ಕೆ ಶಕ್ಯದ ಅದನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಪಟ್ಟಣ ಅಧ್ಯಕ್ಷರಾಗಿ